ಹರೇ ಶ್ರೀನಿವಾಸ. ತಮಗೆಲ್ಲ ವಿಷಯ ತಿಳಿದಿರುವಂತೆ ನಮ್ಮ ಮಂಟಿ ವಿಠ್ಠಲ ಮಂದಿರದಲ್ಲಿ ಪ್ರತಿನಿತ್ಯ ಜ್ಞಾನ ಭಜನೋತ್ಸವ ಅಂದರೆ ಜ್ಞಾನ ಸಹಿತ ಭಜನೋತ್ಸವವನ್ನು ಮಾಡ್ತಾ ಇದ್ದೇವೆ. ಭಜನೆಯನ್ನ ಪ್ರತಿನಿತ್ಯ ಮಾಡ್ತಾ ಇದ್ದೇವೆ. ಅದರ ಜೊತೆಗೇನೆ ಭಗವಂತನ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ಕೊತಾ ಬಂದಿದ್ದೀವಿ. ಅದರಂತೆ ಇವತ್ತಿನ ದಿನ ಹಿಂದಿನ ದಿನ ಕೆಲವು ಭಾಗದ ವಿಚಾರವನ್ನ ಹೇಳ್ತಾ ಬಂದೆ. ಕಣ್ಣಿನೊಳಗೆ ನೋಡೋ ಹರಿಯ, ಕಣ್ಣಿನೊಳಗೆ ನೋಡೋ, ಒಳಗಣ್ಣಿನೊಳಗಿಂದ ನೋಡೋ. ಒಳಗಣ್ಣು ಅಂತ ಒಂದಿದೆ, ಒಳಗಣ್ಣಿನ ಒಳಗೊಂದಿದೆ ಅಂತ ನೋಡಿ. ಎಷ್ಟು ಅಂದ್ರೆ ಹೃದಯ ಅಂತರಾಳಕ್ಕೆ ಭಗವಂತನನ್ನ ನಾವು ತಡ್ಕೋಬೇಕು ಅಂತ. ಆ ರೀತಿ ತಡ್ಕೋಬೇಕಾದ್ರೆ ಸಾಧನೆ ಬೇಕು. ಸಾಧನೆ ಇಲ್ಲದೆ ಭಗವಂತನನ್ನ ಹೃದಯಾಂತರಾಳದಲ್ಲಿ ತಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವಾಗ ಭಗವಂತ ನಮ್ಮ ಹೃದಯಾಂತರಾಳದಲ್ಲಿ ನೆಲೆಸ್ತಾನೋ ಅವಾಗ ಭಗವಂತ ನಮಗೆ ಹತ್ತಿರ ಆಗ್ತಾ ಇರ್ತಾನೆ. ಆ ಕಾರಣಕ್ಕೆ ಹಲವಾರು ವಿಚಾರಗಳನ್ನ ಒಂದು ಪದವನ್ನು ತೆಗೆದುಕೊಂಡು ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು ಈಶನ 3 ಸಾಧಿಸಿ ಸುಷುಮ್ನ ಏರು ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರು ಅನ್ನೋ ವಿಚಾರವನ್ನ ಹೋದಾಗ ಕಳೆದ ಭಾಗದಲ್ಲಿ ಹೇಳಿದಾಗ ಎವೆ ಇಲ್ಲದೆ ನಾವು ನೋಡ್ತಕ್ಕಂಥದ್ದು. ಅಂದ್ರೆ ವಾಯು ಬಂಧನ ಮಾಡಿ ಬಂಧತ್ರಯಗಳನ್ನು ಮಾಡಬೇಕು. ಕಳೆದ ಭಾಗದಲ್ಲಿ ಹೇಳಿದ್ದೆ. ಜಾಲಂಧರ ಬಂಧ, ಉಡ್ಯಾನ ಬಂಧ, ಮೂಲಾಧಾರ ಬಂಧದ ಸಹಿತ ನಾವು ವಾಯು ಬಂಧನವನ್ನು ಮಾಡಿದ್ರೆ ಅದೇ ಒಂದು ಪ್ರಾಣಾಯಾಮ ಅಂತ ಅನಿಸ್ಕೊಳ್ತೇವೆ. ಆ ಪ್ರಾಣಾಯಾಮವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಂತರ ಅಂಡಜ ಒಳಗೆ ಆಡುತ್ತಾನೆ ಭಾನು ಮಂಡಲ ನಾರಾಯಣ ಎಂಬುವನೇ. ಅಂಡಜದ ಒಳಗೆ ಆಡುತ್ತಾನೆ ಅಂದ್ರೆ ಇಡೀ ಬ್ರಹ್ಮಾಂಡ ಅದರ ಒಳಗಡೆಗೆ ಆಡುತ್ತಾನೆ ಅಂದ್ರೆ ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇರ್ತಾನೆ ಅಲ್ವಾ. ಹೇಗೆ ಪಗಡೆ ಆಟಗಳನ್ನ ಆಡ್ತೀವಿ, ಚೆಸ್ಗಳನ್ನ ಆಡ್ತೀವಿ. ಹೋದಾಗ ಚೆಸ್ ಬಂದು ಚಕ್ ಅಂತ ಕೊಡ್ತಾರೆ. ಆ ಚೆಸ್ ಅಲ್ಲಿ ಕುದುರೆಯ ಒಂದು ಮೂವ್ಮೆಂಟ್ಸ್ ಎಲ್ಲ ಇದೆ. ಚೆಸ್ ಆಡೋರು ಗೊತ್ತಿರುತ್ತೆ. ಚದುರಂಗ ಬಂದ ಅಂತ ಹೇಳ್ತಿಲ್ಲ, ಅದನ್ನ ಚದುರಂಗವನ್ನ ಆಡ್ತಾ ಇದ್ರೆ ಅನೇಕ ರೀತಿಯಲ್ಲಿ ಕಾಯಿಗಳನ್ನ ಎಣಿಸೋ ರೀತಿಯಲ್ಲಿ ಒಂದೊಂದು ಕಾಯಿಗೆ ಒಂದೊಂದು ತರ ಎಣಿಸುತ್ತಾರ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರೆ ಚೆಸ್ ನಲ್ಲಿ. ಚೆಸ್ ಆಡೋರು ಚೆನ್ನಾಗಿ ಗೊತ್ತಿರುತ್ತೆ. ಆ ರೀತಿಯಾಗಿ ಭಗವಂತ ನಮಗೆಲ್ಲ ಒಂದೊಂದು ಸೀಮಿತವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಿ ಅದರ ಕರ್ತವ್ಯವನ್ನ ನಮಗೆಲ್ಲರಿಗೂ ಕೊಟ್ಟಿರ್ತಾನೆ. ಆಯಾ ಕರ್ತವ್ಯವನ್ನ ಯಾವ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಅವರು ಅನುಸರಿಸ್ತಾರೋ ಅವರಿಗೆ ಒಳ್ಳೆಯ ಫಲವನ್ನು ಕೂಡ ಕೊಡ್ತಾರೆ. ಆ ರೀತಿಯಾಗಿ ಭಗವಂತ ನಮ್ಮನ್ನ ಆಡಿಸ್ತಾ ಇರ್ತಾನೆ. ನಾವು ಅದರಂತೆ ನಾವು ಆಡ್ತಾ ಇರ್ತೇವೆ. ಅಂಡದ ಒಳಗೆ ಆಡುತ್ತಾನೆ ಭಾನು ಮಂಡಲ ನಾರಾಯಣ ಎಂಬುವನೇ. ಭಾನು ಆಕಾಶ, ಆಕಾಶದಲ್ಲಿ ಅವನು ಮಂಡಲದಂತೆ ಎಲ್ಲಾ ಸರ್ವವ್ಯಾಪಿಯಾಗಿದ್ದಾನೆ. ಅಂತವನ್ನ ನಾವು ಯಾವತ್ತೂ ನೆನೆಸ್ಕೊಳ್ತಾ ಇರಬೇಕು. ಪುರಂದರ ವಿಠಲ ಅಂತೇಳಿ ಒಂದು ಅಂಕಿತದಲ್ಲಿ ಪುರಂದರದಾಸರು ಈ ಒಂದು ಹಾಡನ್ನ ಕಣ್ಣಿನ ಒಳಗೆ ನೋಡೋ ಹರಿಯ, ಕಣ್ಣಿನ ಒಳಗೆ ನೋಡು ಅಂತೇಳಿ ಒಳಗಣ್ಣಿನೊಳಗಿಂದ ನೋಡು ಅಂದ್ರೆ ನಾವು ಒಳಗಣ್ಣಿನೊಳಗಿಂದ ನಾವು ಭಗವಂತನನ್ನ ಕಾಣಬೇಕಾದ್ರೆ ನಾವು ಸಾಧನೆ ಮಾಡಬೇಕು. ಆ ಸಾಧನೆ ಏನೇನ್ ಮಾಡಬೇಕು ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ಈ ಒಂದು ಹಾಡಿನಲ್ಲಿ ಹೇಳ್ತಾ ಬಂದಿದ್ದಾರೆ. ಅಂಡದೊಳಗೆ ಆಡುತ್ತಾನೆ ಭಾನು ಮಂಡಲ ನಾರಾಯಣ ನಂಬುವನೇ, ಕುಂಡಲಿ ತುದಿಯೊಳಿದ್ದಾನೆ ಅಲ್ಲಿ ಪುರಂದರ ವಿಠಲ ಪಾಲಿಸುತ್ತಾನೆ. ಕುಂಡಲಿನಿ ಶಕ್ತಿ ಅಂತ ಇರುತ್ತೆ. ಆ ಕುಂಡಲಿನಿ ಶಕ್ತಿ ಈ ನಮ್ಮ ಸಪ್ತ ಚಕ್ರ ಅಂತೀವಿ, 7 ಚಕ್ರಗಳಲ್ಲೂ ಕೂಡ ಕುಂಡಲಿನಿ ಶಕ್ತಿ ಇರುತ್ತೆ. ಆ ಕುಂಡಲಿನಿಯ ಒಳಗಡೆಗೆ ಭಗವಂತ ಇರ್ತಾನೆ. ಅದನ್ನ ನಾವು ಭಗವಂತನನ್ನ ಕಾಣಬೇಕು ಅನ್ನೋದನ್ನ ಈ ಒಂದು ಹಾಡಿನ ಮೂಲಕ ನಮ್ಮ ಪುರಂದರದಾಸರು ತಿಳಿಪಡಿಸಿದ್ದಾರೆ. ಆದ್ದರಿಂದ ಒಳಗಣ್ಣಿನ ಒಳಗಿಂದ ನಾವು ನೋಡಬೇಕಾದ್ರೆ ಇವೆಲ್ಲ ಒಂದೊಂದು ಪದಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳಬೇಕು. ಬರೇ ಭಜನೆ ಮಾಡುವುದರಿಂದ ಏನು ಪ್ರಯೋಜನ ಆಗಲ್ಲ. ಆ ಭಜನೆಯಲ್ಲಿ ಇರ್ತಕ್ಕಂತಹ ಹಾಡಿನಲ್ಲಿ ಇರ್ತಕ್ಕಂತಹ ಸೂಕ್ಷ್ಮತೆಗಳನ್ನ ನಾವು ಅರ್ಥ ಮಾಡಿಕೊಂಡು
ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವಾಗಲೇ ಪುರಂದರದಾಸರು ನಮಗೆ ಹಾಕಿಕೊಟ್ಟ ಮಾರ್ಗ ಸಾರ್ಥಕ ಆಗುತ್ತೆ. ಆದ್ದರಿಂದ ದಾಸ ಸಾಹಿತ್ಯದ ಮೂಲಕ ಉನ್ನತ ಮಟ್ಟಕ್ಕೆ ಬೆಳೀಲಿ. ಹಾಗೆ ನಮ್ಮ ಹಿಂದೂ ಸಂಸ್ಕೃತಿ ಎಲ್ಲಾ ಕಡೆಗೂ ಬೆಳೆದುಕೊಂಡು ಈ ಒಂದು ವ್ಯವಸ್ಥೆಯನ್ನ ನಮಗೆ ಭಗವಂತ ಮಾಡಿಕೊಟ್ಟಿದ್ದಾನೆ. ಅದನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾಮಾಣಿಕವಾಗಿ ನಾವು ಅದನ್ನು ಅನುಸರಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಅಂತೇಳಿ ಹರೇ ಶ್ರೀನಿವಾಸ. ಈ ಎರಡು ಸಣ್ಣ ಒಂದು ನಾನೇನು ಅರ್ಥಕೊಂಡಿದ್ದೆ, ಅಲ್ಪಜ್ಞಾನಿ ನಾನು, ಅಂತಹ ಅಲ್ಪಜ್ಞಾನವನ್ನ ಆ ಭಗವಂತನ ಪಾದಾರವಿಂದರಿಗೆ ನಾನು ಅರ್ಪಿಸ್ತಾ ಇವತ್ತಿನ ಚಿಂತನಾ ಕಾರ್ಯವನ್ನು ಮುಗಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ, ಹರೇ ಪಾಂಡುರಂಗ. ನಮಸ್ಕಾರ.